ಆದಿತ್ಯ ಬಾಲ್ಕನಿಯಲ್ಲಿ ನಿಂತು ತನ್ನದೇ ಆದ ಡೀಪ್ ಥಾಟ್ಸ್ಗಳಲ್ಲಿ ಮುಳುಗಿದ್ದ. ತನ್ನ ಮೈಂಡ್ನಲ್ಲಿ ಹಳೆಯ ಕಹಿ ಪುಟಗಳನ್ನು ತಿರುಗಿಸುತ್ತಾ ಕೈಯಲ್ಲಿ ಮದ್ಯದ ಬಾಟಲಿಯನ್ನು ಹಿಡಿದುಕೊಂಡಿದ್ದ. ಇದೆಲ್ಲದರಿಂದ ಪೂರ್ತಿ ಉಸಿರುಗಟ್ಟಿದಂತೆ ಅನಿಸಲು ಶುರುವಾದಾಗ ಅವನು ಸಿಗರೇಟನ್ನು ತೆಗೆದು ತನ್ನ ತುಟಿಗಳಿಗೆ ಒತ್ತಿಕೊಂಡ. ಜೇಬಿನಿಂದ ಲೈಟರ್ ತೆಗೆದು ಅದನ್ನು ಹೊತ್ತಿಸಿ ಪದೇ ಪದೇ ಆ ಹೊಗೆಯನ್ನು ಪೂರ್ತಿ ಫ್ರಸ್ಟ್ರೇಷನ್ನಿಂದ ಸೇದೋಕೆ ಶುರು ಮಾಡ್ದ. ಸ್ವಲ್ಪ ಸಮಯ ಕಳೆದ ಮೇಲೆ ರೂಮಿನ ಹೊರಗೆ ನಿಂತಿದ್ದ ಕವನ ಬಾಗಿಲು ಬಡಿಯಲು ಶುರು ಮಾಡಿದ್ಲು. ಆದಿತ್ಯನ್ಗೆ ಅವಳ ಹೆಜ್ಜೆಗಳ ಸೌಂಡ್ ಕೇಳಿಸ್ತಾ ಇತ್ತು. ಆದರೂ ಅವನು ಯಾವುದೇ ರೆಸ್ಪಾನ್ಸ್ ಕೊಡದೆ ಎಲ್ಲವನ್ನ ನಿರ್ಲಕ್ಷಿಸಿ ಅಲ್ಲೇ ಸೈಲೆಂಟ್ ಆಗಿ ನಿಂತ. ಕವನ ಸ್ವಲ್ಪ ಸಮಯದವರೆಗೆ ವೆಯ್ಟ್ ಮಾಡಿ ಆದಿತ್ಯ ರಿಪ್ಲೈ ಮಾಡದೇ ಇದ್ದಾಗ ಒಂದು ಆಳವಾದ ಉಸಿರನ್ನ ತಗೊಂಡು ರೂಮ್ ಒಳಗೆ ಬಂದ್ಲು. ಇಡೀ ರೂಮ್ ಸಿಗರೇಟಿನ ಹೊಗೆ ಮತ್ತೆ ಆ ಸ್ಟ್ರಾಂಗ್ ಸ್ಮೆಲ್ನಿಂದ ತುಂಬಿ ಹೋಗಿತ್ತು. ಕವನ ಅತ್ತ ಇತ್ತ ಒಮ್ಮೆ ನೋಡ್ತಾ ಬಾಲ್ಕನಿ ಡೋರ್ ಓಪನ್ ಇರೋದನ್ನ ಗಮನಿಸಿ ಆದಿತ್ಯನ ಹಿಂದೆ ಬಂದು ನಿಂತ್ಲು. ಏನೋ ಯೋಚಿಸುತ್ತಾ ಅವನ ಶೋಲ್ಡರ್ ಮೇಲೆ ಕೈ ಇಟ್ಟು ಪೂರ್ತಿ ಶಾಂತ ಧ್ವನಿಯಲ್ಲಿ ಕೇಳಿದ್ಲು, ಸರ್, ನಾನೇನಾದರೂ ತಪ್ಪು ಮಾಡಿದ್ನಾ? ನಾನು ಕವನ ತನ್ನ ವಾಕ್ಯವನ್ನು ಪೂರ್ಣಗೊಳಿಸುವ ಮೊದಲೇ ಆದಿತ್ಯ ಅವಳನ್ನು ಮಧ್ಯದಲ್ಲೇ ಅಡ್ಡಪಡಿಸಿ ಕೇಳಿದ, ನಿನಗೆ ಹೇಗೆ ಗೊತ್ತು ಕವನ? ನನ್ನ ಪ್ರತಿಯೊಂದು ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಬಗ್ಗೆ ನಿನಗಿಷ್ಟೊಂದು ಪೂರ್ತಿ ಇನ್ಫಾರ್ಮೇಷನ್ ಹೇಗೆ ಸಿಕ್ತು? ಆದಿತ್ಯನ ಈ ಒಂದು ಡೈರೆಕ್ಟ್ ಕ್ವಶನ್ ಕೇಳಿ ಆ ಕವನ ಸಡನ್ ಆಗಿ ಪೂರ್ತಿ ಪ್ಯಾನಿಕ್ ಆದ್ಲು. ಅವಳ ಮುಖದಲ್ಲಿ ಕನ್ಫ್ಯೂಷನ್ ನೋಟ ಕಾಣಿಸೋಕೆ ಶುರುವಾಯಿತು. ಅವಳು ಆತ್ರದಿಂದ ತನ್ನ ಉಗುಳನ್ನು ನುಂಗ್ತಾ ತಡಬಡಿಸಿದ್ಲು. ನಾನು ಅದು ರಘು ಏನು ನೋಡು ಕವನ, ನಾನು ನಿನ್ನ ಜೊತೆ ಕೇವಲ ನ್ಯೂ ಮೆಮೊರೀಸ್ನ ಕ್ರಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹೊಸ ಇಷ್ಟಾನಿಷ್ಟಗಳು, ಒಂದು ಫ್ರೆಶ್ ಲೈಫ್, ಎಲ್ಲ ಹೊಸದಾಗಿರಬೇಕು. ಮತ್ತು ಅದಕ್ಕೆ ನನ್ನ ಹಿಂದಿನ ನೆನಪುಗಳ ಯಾವುದೇ ಸೋಂಕು ತಾಗಬಾರ್ದು. ಕವನಳ ಉತ್ತರಕ್ಕಾಗಿ ವೇಟ್ ಮಾಡದೆ ಆದಿತ್ಯ ಪೇನ್ ಅಂಡ್ ಕೋಪದ ಮಿಶ್ರ ಭಾವನೆಯೊಂದಿಗೆ ಹೇಳೋಕೆ ಶುರು ಮಾಡ್ದ. ಆಮೇಲೆ ಆ ಬಾಟಲಿಯನ್ನು ಒಂದೇ ಗುಟುಕಿನಲ್ಲಿ ಪೂರ್ತಿ ಖಾಲಿ ಮಾಡಿ ಗೋಡೆಯ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಕೊಂಡ. ಪೂರ್ತಿ ಎಸಿಟೇಷನ್ ಮತ್ತು ಭಯದಿಂದ ಕವನ ಅವನ ಕಡೆಗೆ ತನ್ನ ಕೈಯನ್ನು ಚಾಚಿದ್ಲು. ಆದರೆ ಆದಿತ್ಯನ ಮುಂದಿನ ಮಾತುಗಳನ್ನು ಕೇಳಿದ ತಕ್ಷಣ ಅವಳ ಕೈಗಳು ಅಲ್ಲಿಯೇ ಫ್ರೀಸ್ ಆದವು. ನಿನ್ನ ಸಂಬಂಧ ಕೇವಲ ನನ್ನೊಂದಿಗೆ ಮಾತ್ರ ಇರುತ್ತೆ ಕವನ. ನಿನಗೆ ನನ್ನ ಫ್ಯಾಮಿಲಿ ಅಥವಾ ನನ್ನ ಯಾವುದೇ ಹಳೆಯ ಸಂಬಂಧಗಳ ಜೊತೆ ಯಾವುದೇ ಕನೆಕ್ಷನ್ ಇರೋದಿಲ್ಲ. ಅವನು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ನಿಂತು ದೀರ್ಘವಾಗಿ ಉಸಿರು ತೆಗೆದುಕೊಂಡ. ನನ್ನ ಆ ಹಳೆಯ ಸಂಬಂಧಗಳು ಮತ್ತು ನೆನಪುಗಳು ನನಗೆ ಕೇವಲ ಒಂದು ಗಾರ್ಬೇಜ್ನ ಹಾಗೆ. ಅವೆಲ್ಲ ಕೇವಲ ಬಾಲ್ಯದ ಆಟಿಕೆಗಳಿದ್ದ ಹಾಗೆ. ನಾನು ಬೆಳೆದು ದೊಡ್ಡವರಾದಾಗ ಆ ನೆನಪುಗಳು ನಮಗೆ ಅಂಟಿಕೊಂಡಿರುತ್ತೆ ನಿಜ, ಆದರೆ ಅವು ಪೂರ್ತಿ ಮೀನಿಂಗ್ಲೆಸ್ ಆ್ಯಂಡ್ ಯೂಸ್ಲೆಸ್ ಆಗಿಬಿಡುತ್ತೆ. ಅವನು ಸರ್ಕ್ಯಾಸ್ಟಿಕ್ ಆಗಿ ವಕ್ರವಾಗಿ ನಗುತ್ತಾ ಆ ಕಹಿ ಸತ್ಯವನ್ನ ಹೇಳ್ದ. ನೀನನ್ನು ತೀರಾ ಕ್ಲೋಸ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಹಾಗಂತ ನಿನ್ನಿಂದ ಪೂರ್ತಿ ಸೆಪ್ರೇಟೆಡ್ ಆಗಿ ಬೇರ್ಪಡಿಸೋಕ್ಕೂ ಕೂಡ ನನ್ನಿಂದ ಸಾಧ್ಯ ಆಗ್ತಿಲ್ಲ ಕವನ. ಹೀಗೆ ಮಾತಾಡ್ತಾ ಆದಿತ್ಯ ಸಡನ್ ಆಗಿ ಸೈಲೆಂಟ್ ಆದ. ಸಾರಿ ಸರ್, ಐ ಆಮ್ ರಿಯಲಿ ಸಾರಿ. ನನಗೆ ನಿಮ್ಮನ್ನು ಕೇವಲ ಹ್ಯಾಪಿಯಾಗಿ ನೋಡೋ ಆಸೆ ಇತ್ತು ಅಷ್ಟೇ. ಹೀಗೆ ಹೇಳುತ್ತಾ ಕವನ ಪೂರ್ತಿ ಎಮೋಷ್ನಲ್ ಆಗಿ ಆದಿತ್ಯನನ್ನು ಬಿಗಿಯಾಗಿ ಅಪ್ಕೊಂಡ್ಳು. ತನ್ನದೇ ಆದ ಡಾರ್ಕ್ ಥಾಟ್ಸ್ನಲ್ಲಿ ಕಳೆದು ಹೋಗಿದ್ದ ಆದಿತ್ಯ ಕವನ ತನ್ನನ್ನು ಈ ರೀತಿ ಪೂರ್ತಿ ಕ್ಲಿನ್ಸಿಂಗ್ ಆಗಿ ಕಂಟಿಕೊಂಡಿರೋದನ್ನು ನೋಡಿ ಸ್ವಲ್ಪ ಮೆಲ್ಲಗೆ ನಗ್ತಾ ಅವಳ ಮೇಲೆ ತನ್ನ ಹಿಡಿತವನ್ನು ಬಿಗಿಗೊಳಿಸ್ತಾ ಹೇಳ್ದ, ಕವನ, ನೀನು ನನ್ನನ್ನು ಪೂರ್ತಿ ಹಾರ್ಡ್ ವರ್ಕ್ ಮಾಡಿ ಸಂತೋಷ ಪಡಿಸೋದು ಅಥವಾ ಇಂಪ್ರೆಸ್ ಮಾಡೋ ಅಗತ್ಯನೇ ಇಲ್ಲ. ಹಿಡಿಯಟ್ ಗರ್ಲ್, ಜಸ್ಟ್ ನಿನ್ನ ಈ ಮುಗ್ಧ ಮುಖನ ನೋಡೋ ಮೂಲಕನೇ ನಾನು ಪೂರ್ತಿ ಸ್ಯಾಟಿಸ್ಫೈಡ್ ಆಗಿಬಿಡ್ತೀನಿ. ನಂತರ ಸ್ವಲ್ಪ ಟೀಸಿಂಗ್ ಟೋನ್ನಲ್ಲಿ ಅವನು ಹೇಳ್ದ, ಮತ್ತೆ ಕವನ, ನೀನು ನನ್ನನ್ನು ಹೀಗೆ ನಿನ್ನ ತೋಳುಗಳಲ್ಲಿ ಇಟ್ಕೊಂಡ್ರೆ ಆಗ ನನಗೆ ನಿಜವಾಗ್ಲೂ ಸ್ವರ್ಗ ಸಿಕ್ಕಾಗೆ ಫೀಲ್ ಆಗುತ್ತೆ. ಆದಿತ್ಯ ಕಣ್ಮುಚ್ಚಿ ಕವನಾಳನ್ನು ಪೂರ್ತಿ ಬಿಗಿಯಾಗಿ ಹಿಡ್ಕೊಂಡು ಹೀಗೆ ಪಿಸುಗುಡ್ತ. ಆದಿತ್ಯ ತಾನು ಪೂರ್ತಿ ಕಾಮ್ ಅಂಡ್ ಪೀಸ್ಫುಲ್ ಆಗಿ ಕಾಣಿಸ್ಕೊಳ್ಳೋಕೆ ತನ್ನ ಕೈಲಾದಷ್ಟು ಟ್ರೈ ಮಾಡ್ತಿದ್ದ. ಆದರೂ ಅವನ ಆ ವೇಗವಾದ ಹಾರ್ಟ್ ಬೀಟ್ನಲ್ಲಿರೋ ಆ ಒಂದು ಅಶಾಂತಿಯನ್ನು ಕವನ ಈಸಿಯಾಗಿ ಗ್ರಹಿಸಬಲ್ಲವಳಾಗಿದ್ಲು. ಅವನ ಒಳಗಿರೋ ಆ ಪೇನ್ ಅವಳಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಕವನ ಸ್ವಲ್ಪ ದೂರ ಸರಿದು ಆದಿತ್ಯನ ಮುಖವನ್ನು ನೋಡಿ ಏನಾದರೂ ಹೇಳಬೇಕಂತ ಬಯಸಿದ್ಲು.
ಆದರೆ ಆದಿತ್ಯ ಆ ಕ್ಷಣ ಕವನಾಳನ್ನ ತನ್ನೊಳಗೆ ಪೂರ್ತಿ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಬಯಸ್ತಾ ಇರುವಂತೆ ತೋರಿಸ್ತಾ ಇತ್ತು. ನೀನು ಆ ಒಂದು ಧೈರ್ಯ ಕೂಡ ಮಾಡಬೇಡ ಕವನ, ನನ್ನಿಂದ ದೂರ ಸರಿಯೋ ಬಗ್ಗೆ ಯೋಚಿಸೋಕ್ಕೂ ಹೋಗ್ಬೇಡ, ಜಸ್ಟ್ ಹೀಗೆ ನನ್ನಲ್ಲೇ ಪೂರ್ತಿ ಸುತ್ತುವರೆದಿರು. ನಂತರ ಒಂದು ಆಳವಾದ ಉಸಿರನ್ನ ತಗೊಳ್ತಾ ಅವನು ಹೇಳ್ದ, ನೀನು ನನ್ನೊಳಗೆ, ನನ್ನ ಪ್ರತಿ ಉಸಿರಲ್ಲಿ, ನನ್ನ ಹಾರ್ಟ್ ಬೀಟ್ನಲ್ಲಿ, ನನ್ನ ಯಾವುದೇ ಪರ್ಮಿಷನ್ ಇಲ್ಲದೆ ಮರ್ಜ್ಡ್ ಆಗೋಗಿದ್ಯಾ. ಆದಿತ್ಯ ಹೀಗೆ ಹೇಳುವಾಗ ಅವನ ಧ್ವನಿಯಲ್ಲಿ ಅತೀವವಾದ ಪ್ರೀತಿ, ಪ್ಯಾಷನ್ ಅಂಡ್ ಒಂದು ರೀತಿಯ ಹುಚ್ಚುತನ ಪೂರ್ತಿ ಎವಿಡೆಂಟ್ ಆಗಿ ಪ್ರತಿಬಿಂಬಿಸ್ತಾ ಇತ್ತು. ಆದಿತ್ಯನ ಉತ್ಕಟ ಮಾತುಗಳು ಮತ್ತು ಭಾವನೆಗಳಿಂದ ತನ್ನೊಳಗೆ ಲೀನಳಾದ ಕವನ ಮುಗ್ಧತೆಯಿಂದ ಅವನನ್ನ ನೋಡಲಾರಂಭಿಸಿದಳು. ತನ್ನ ಬೆರಳುಗಳಿಂದ ಅವನ ಕೆನ್ನೆಗಳನ್ನು ಮುದ್ದಿಸುತ್ತಾ ಅವಳು ಅವನ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದಳು. ಕವನಾಳ ಕೈಗಳ ಆ ವಾರ್ಮ್ ಆದಿತ್ಯನ್ಗೆ ಒಂದು ವಿಚಿತ್ರವಾದ ಕಂಫರ್ಟ್ ಕೊಡ್ತಾ ಇತ್ತು. ಅವನು ತನ್ನ ಆಳವಾದ ಆ ಡಾರ್ಕ್ ಐಸ್ನಿಂದ ಕವನಾಳನ್ನ ದಿಟ್ಟಿಸಿದಾಗ ಕವನ ಕೂಡ ಅವನನ್ನ ಅತೀವವಾದ ನೋಟದಿಂದ ನೋಡೋಕ್ಕೆ ಶುರು ಮಾಡಿದ್ಲು. ಕೆಲವು ಕ್ಷಣಗಳ ಕಾಲ ಪರಸ್ಪರರ ಆ ಐ ಕಾಂಟ್ಯಾಕ್ಟ್ನಲ್ಲಿ ಕಳೆದು ಹೋದ ಕವನ ನಿಧಾನವಾಗಿ ಆದಿತ್ಯನ ಮುಖದಿಂದ ತನ್ನ ದೃಷ್ಟಿಯನ್ನ ಶಿಫ್ಟ್ ಮಾಡಿ ದೂರ ನೋಡಿದ್ಲು. ನಂತರ ಅವಳನ್ನ ತನ್ನ ಕಡೆಗೆ ಹತ್ತಿರಕ್ಕೆ ತಂದು ತನ್ನ ತುಟಿಗಳನ್ನು ಆದಿತ್ಯನ ತುಟಿಗಳ ಹತ್ತಿರ ಪೂರ್ತಿ ಸನಿಹಕ್ಕೆ ಕೊಂಡೊಯ್ದ್ಲು. ಆದಿತ್ಯ ಈ ಒಂದು ಸಡನ್ ಮೂವನ್ನ ಅರ್ಥ ಮಾಡಿಕೊಳ್ಳುವ ಮೊದಲೇ ಅವಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನು ಇಟ್ಟು ಪೂರ್ತಿ ಉತ್ಸಾಹದಿಂದ ಚುಂಬಿಸಲು ಶುರು ಮಾಡಿದ್ಲು. ಕವನ ನೀಡಿದ ಈ ಒಂದು ಸಡನ್ ಫೀಲಿಂಗ್ನಿಂದ ಆದಿತ್ಯ ಒಂದು ಕ್ಷಣ ಪೂರ್ತಿ ಫ್ರೀಸ್ ಆದಂತೆ ಕಾಣಿಸ್ತ. ಅವನ ಮೈಂಡ್ ಈಗ ಪೂರ್ತಿ ಬ್ಲ್ಯಾಂಕ್ ಆಗಿತ್ತು. ಮತ್ತೆ ಅವನ ಹಾರ್ಟ್ ಯಾವುದೋ ಒಂದು ಹುಚ್ಚು ವೇಗದಲ್ಲಿ ಬಡಿಯೋಕೆ ಸ್ಟಾರ್ಟ್ ಮಾಡಿತ್ತು. ಕವನ ಆ ಒಂದು ಇಂಟೆನ್ಸ್ ಕಿಸ್ ಮೂಲಕ ಆದಿತ್ಯನ್ಗೆ ತನ್ನ ಪೂರ್ತಿ ಲವ್ ಎಕ್ಸ್ಪ್ರೆಸ್ ಮಾಡೋಕೆ ಶುರು ಮಾಡಿದ್ಲು. ಆದಿತ್ಯ ತನ್ನ ಕಣ್ಣುಗಳನ್ನು ಮುಚ್ಚಿ ಆ ಪರ್ಟಿಕ್ಯುಲರ್ ಮೂಮೆಂಟನ್ನು, ಆ ಎಮೋಷನಲನ್ನು ಫೀಲ್ ಮಾಡ್ದ. ಕೆಲವು ಕ್ಷಣಗಳ ಆ ಸುಂದರವಾದ ಮುಳುಗುವಿಕೆಯ ನಂತರ ಕವನ ತನ್ನ ತುಟಿಗಳನ್ನು ಆದಿತ್ಯನಿಂದ ಮೆಲ್ಲಗೆ ಸೆಪರೇಟ್ ಮಾಡಿ ಅವನಿಗೆ ಕೇಳುವ ಹಾಗೆ ಬಿಸ್ಕುಟ್ಟಿದ್ಲು. ಐ ಲವ್ ಯು ಸರ್. ತನ್ನ ನಡುಗುವ ತುಟಿಗಳಿಂದ ಈ ರೀತಿ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾ ಅವಳು ಆದಿತ್ಯನ ಎದೆಯ ಮೇಲೆ ತನ್ನನ್ನು ತಾನು ಮರೆಮಾಡಿಕೊಂಡಳು. ತನ್ನ ಪೂರ್ತಿ ಬಡಿಯುತ್ತಿರುವ ಹೃದಯವನ್ನು ಕಂಟ್ರೋಲ್ ಮಾಡೋಕೆ ಅವಳು ಆದಿತ್ಯನ ಶರ್ಟ್ ಕಾಲರನ್ನು ಪೂರ್ತಿ ಟೈಟ್ ಆಗಿ ಹಿಡ್ಕೊಂಡ್ಳು. ನಂತರ ಅವಳು ಪೂರ್ತಿ ನಡುಗೋಕೆ ಶುರು ಮಾಡಿದ್ಲು. ಐ ರಿಯಲಿ ಲವ್ ಯು ಸರ್, ಐ ಲವ್ ಯು. ಆದಿತ್ಯ ಪೂರ್ತಿ ಕೋಲ್ಡ್ ವಾಯ್ಸ್ನಲ್ಲಿ ಅವಳ ತುಟಿಗಳ ಮೇಲೆ ತನ್ನ ಬೆರಳಿಟ್ಟು ಸೈಲೆನ್ಸ್ ಮಾಡ್ದ. ನನ್ನನ್ನು ಸರ್ ಅಂತ ಕರಿಬೇಡ ಕವನ, ಜಸ್ಟ್ ಕಾಲ್ ಮಿ ಆದಿತ್ಯ. ಈಗ ಹೇಳ್ತಾ ಅವನು ಕವನಾಳನ್ನು ಪೂರ್ತಿ ಫ್ಯಾಷನೇಟ್ ಆಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ದ. ಕವನ ಸ್ವಲ್ಪ ಸಮಯದವರೆಗೆ ಪೂರ್ತಿ ಹಿಂಜರಿಕೆಯಿಂದ ಅವನನ್ನು ನೋಡಿದ್ಲು. ಆದರೆ ಆದಿತ್ಯನ ಆ ಬಿಸಿ ಕಣ್ಣುಗಳಲ್ಲಿ ತನ್ನನ್ನು ತಾನು ಪೂರ್ತಿ ಅನುಭವಿಸ್ತಾ ಅವಳು ಆದಿತ್ಯನಿಗೆ ಇನ್ನೂ ಹತ್ತಿರವಾಗೋಕೆ ಸ್ಟಾರ್ಟ್ ಮಾಡಿದ್ಲು. ತನ್ನ ಪೂರ್ತಿ ಇನ್ಕ್ರೀಸ್ ಆಗ್ತಿರೋ ಆ ಹಾರ್ಟ್ ಬೀಟ್ ಕಂಟ್ರೋಲ್ ಮಾಡೋಕೆ ವಿಫಲ ಪ್ರಯತ್ನ ಮಾಡ್ತಾ ಆದಿತ್ಯನಿಗೆ ತನ್ನನ್ನು ತಾನು ಪೂರ್ತಿ ಸರೆಂಡರ್ ಮಾಡಿಕೊಂಡ್ಳು. ಅವನ ತೋಳುಗಳಲ್ಲಿ ಬಂದು ಅಪ್ಪಿಕೊಂಡು ಹೇಳಿದ್ಲು, ಐ ಲವ್ ಯು ಆದಿ, ಐ ಲವ್ ಯು ಆದಿತ್ಯ. ನೀನು ನನ್ನನ್ನು ನೋಡುವ ಆ ಒಂದು ಸ್ಟೈಲ್ ನಂಗೆ ತುಂಬ ಇಷ್ಟ. ನೀನು ನನ್ನನ್ನು ಪೂರ್ತಿ ನಿನ್ನವಳಂತ ಕರೆಯೋ ಆ ರೀತಿ ನನಗೆ ತುಂಬ ಇಷ್ಟ ಆಗುತ್ತೆ. ನೀನು ಹೇಗಿದೆಯೋ ಹಾಗೆ ನನಗೆ ಪೂರ್ತಿ ಇಷ್ಟ. ಐ ಲವ್ ಯು. ಆ ಕೆಲವು ಕ್ಷಣಗಳಲ್ಲಿ ಆದಿತ್ಯ ಕವನಾಳ ಆ ಒಂದು ಸ್ವೀಟ್ ಮಾತುಗಳಲ್ಲಿ ಪೂರ್ತಿ ಎಟರ್ನಲ್ ಪೀಸ್ ಕಂಡುಕೊಂಡಂತೆ ತೋರಿಸ್ತಾ ಇತ್ತು. ಅವಳನ್ನು ಪೂರ್ತಿ ಜೆಂಟಲ್ ಆಗಿ ತನ್ನ ತೋಳುಗಳಲ್ಲಿ ಎತ್ಕೊಂಡು ಬೆಡ್ ಮೇಲೆ ಸಾಫ್ಟಾಗಿ ಮಲಗಿಸ್ದ. ಆಮೇಲೆ ನಿಧಾನವಾಗಿ ಅವಳ ಮುಖದ ಹತ್ರಕ್ಕೆ ಒರಗೋಕೆ ಸ್ಟಾರ್ಟ್ ಮಾಡ್ದ. ಅವನ ತುಟಿಗಳು, ಅವಳ ಕೆನ್ನೆಗಳು, ಮೂಗಿನ ತುದಿ, ಗಲ್ಲ ಮತ್ತು ಅವಳ ಮುಖದ ಮೇಲಿರೋ ಪ್ರತಿಯೊಂದು ವೈಶಿಷ್ಟ್ಯವನ್ನು ಪೂರ್ತಿ ಅಫೆಕ್ಷನೇಟ್ ಆಗಿ ಮುಟ್ತಾ ಇದ್ವು. ಕವನಾಳ ಇಡೀ ದೇಹವು ತನ್ನೊಳಗೆ ಒಂದು ರೀತಿಯ ಸಂಕೋಚದಿಂದ ಸಂಕುಚಿತಗೊಂಡಂತೆ ತೋರ್ತಾ ಇತ್ತು. ಯಾವಾಗ ಆದಿತ್ಯ ತನ್ನ ಬೆಚ್ಚಗಿನ ತುಟಿಗಳನ್ನು ಅವಳ ಆ ಗುಲಾಬಿ ದಳದಂತಹ ಮೃದುವಾದ ತುಟಿಗಳ ಮೇಲೆ ಇರಿಸಿದನೋ ಆಗ ಕವನಾಳ ಕಣ್ಣರೆಪ್ಪೆಗಳು ಪೂರ್ತಿ ಆಟೋಮೆಟಿಕಲಿ ಕ್ಲೋಸ್ ಆದವು.
ಅವರಿಬ್ಬರು ಆ ಸುಂದರವಾದ ಕ್ಷಣದಲ್ಲಿ ಪೂರ್ತಿ ಲಾಸ್ಟ್ ಆಗೋಗಿದ್ರು. ಅದೇ ಹೊತ್ತಿಗೆ ಸರಿಯಾಗಿ ಒಂದು ಫೋನ್ ಕಾಲ್ ರೂಮ್ ತುಂಬ ಸದ್ದಿಲ್ಲದೆ ಪೂರ್ತಿ ಎಕೋ ಆಯಿತು. ಇಬ್ಬರ ನಡುವಿನ ಆ ಪರ್ಫೆಕ್ಟ್ ಮೂಮೆಂಟನ್ನು ಆ ಶಬ್ದ ಅಡ್ಡಿಪಡಿಸಿತ್ತು. ಇಬ್ಬರು ಆ ಒಂದು ಫೀಲಿಂಗ್ನಲ್ಲಿ ಪೂರ್ತಿ ಮುಳುಗೋಗಿದ್ರು. ಮತ್ತೆ ಯಾವುದೇ ಕಾರಣಕ್ಕೂ ಆ ಕ್ಷಣವನ್ನು ಲಾಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಇಬ್ರಿಗೂ. ಫೋನ್ ರಿಂಗ್ ಆಗ್ತಿದ್ರು ಅದನ್ನು ಪೂರ್ತಿ ಇಗ್ನೋರ್ ಮಾಡಿ ಅವರು ಪರಸ್ಪರ ಆ ಪ್ರೀತಿಯನ್ನು ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಯಾವಾಗ ಆ ಫೋನ್ ಪದೇ ಪದೇ ರಿಂಗಣಿಸೋಕೆ ಸ್ಟಾರ್ಟ್ ಮಾಡ್ತೋ ಆಗ ಆದಿತ್ಯ ಇಷ್ಟ ಇಲ್ಲದೆ ಕವನಾಳಿಂದ ದೂರ ಸರದ. ತನ್ನ ಫೋನ್ ಎಲ್ಲಿದೆ ಅಂತ ರೂಮ್ ತುಂಬ ತಡ್ಕಾಡ್ದ. ಬೆಡ್ಡಿಂದ ಸ್ವಲ್ಪ ದೂರದಲ್ಲಿರೋ ಸೋಫಾ ಮೇಲೆ ಕವನಾಳ ಫೋನ್ ಕಂಟಿನ್ಯೂಸ್ ಆಗಿ ರಿಂಗ್ ಆಗ್ತಿತ್ತು. ಅವನು ಮೆಲ್ಗೆ ಕವನಾಳ ಹಣೆಯ ಮೇಲೆ ಮುತ್ತಿಕ್ಕಿ ಬೆಡ್ನಿಂದ ಎದ್ದು ಸೋಫಾದ ಕಡೆಗೆ ನಡೆದ. ಕವನ, ಇದು ನನ್ನ ಫೋನ್ ಅಲ್ಲ, ಬಹುಶಃ ಅದು ನಿನ್ನ ಫೋನ್ ಇರಬಹುದು ಎಂದು ಹೇಳ್ತಾ ಸೋಫಾದ ಹತ್ತಿರ ಹೋಗಿ ಆ ಫೋನ್ ಚೆಕ್ ಮಾಡ್ದ. ನಂತರ ಸೈಡಲ್ಲಿದ್ದ ಗಡಿಯಾರವನ್ನ ನೋಡ್ತಾ ಆದಿತ್ಯ ಪೂರ್ತಿ ಕೋಲ್ಡ್ ವಾಯ್ಸಲ್ಲಿ ಕೇಳ್ದ, ಈ ಲೇಟ್ ನೈಟ್ ಟೈಮ್ನಲ್ಲಿ ನೀನು ಕಾಲ್ ಮಾಡ್ತಿರೋದು ಯಾರಾಗಿರಬಹುದು ಕವನ? ಮಾತಾಡ್ತಲೇ ಕವನಾಳ ಕಡೆಗೆ ಒಂದು ಶಾರ್ಪ್ ಲುಕ್ ಹಾಯಿಸಿ ಫೋನ್ ಎತ್ತೋಕೆ ಮುಂದಾದ. ಆದಿತ್ಯನ ಕೈಯಲ್ಲಿ ತನ್ನ ಫೋನ್ ನೋಡಿ ಕವನ ಪೂರ್ತಿ ಆತಂಕಗೊಂಡ್ಳು. ಅವಳ ಮುಖದಲ್ಲಿ ಒಂದು ರೀತಿಯ ಫಿಯರ್ ಎದ್ದು ಕಾಣಿಸ್ತಾ ಇತ್ತು. ಆಗ ಆದಿತ್ಯ ಫೋನ್ ಸ್ಕ್ರೀನ್ ಮೇಲೆ ಫ್ಲ್ಯಾಶ್ ಆಗ್ತಿರೋ ಆ ಹೆಸರನ್ನ ನೋಡ್ದ. ಪೂರ್ತಿ ಕನ್ಫ್ಯೂಷನ್ನಿಂದ ಕವನಾಳನ್ನ ದಿಟ್ಟಿಸ್ತಾ ಹೇಳ್ದ, ಗುರೂಜಿ. ನಂತರ ಕವನಾಳ ಕಡೆಗೆ ಒಂದು ದೊಡ್ಡ ಕ್ವೆಶನಿಂಗ್ ಲುಕ್ ಕೊಡ್ತಾ ಕೇಳ್ದ, ಯಾರು ಈ ಗುರೂಜಿ? ರಾತ್ರಿಯಲ್ಲಿ ಇಷ್ಟೊಂದು ತಡವಾಗಿ ನಿನಗೆ ಕಾಲ್ ಮಾಡ್ತಿರೋ ಈ ಗುರೂಜಿ ಯಾರು ಕವನ? ಆದಿತ್ಯ ಆ ರೀತಿ ಪೂರ್ತಿ ಡೈರೆಕ್ಟ್ ಆಗಿ ಕೇಳಿದ ತಕ್ಷಣ ಕವನಾಳ ಹಣೆಯ ಮೇಲೆ ಚಿಂತೆಯ ಗೆರೆಗಳು ಸ್ಪಷ್ಟವಾಗಿ ಕಾಣಿಸ್ಕೊಂಡ್ವು. ಅವಳು ಪೂರ್ತಿ ನರ್ವಸ್ ಆಗಿ ತನ್ನ ಉಗುಳನ್ನ ನುಂಗ್ತಾ ಏನೋ ಹೇಳೋಕೆ ರೆಡಿ ಆದಾಗ ಆದಿತ್ಯ ಫೋನ್ ಇಟ್ಕೊಂಡು ಬಂದು ಅವಳ ಪಕ್ಕದಲ್ಲೇ ಕುಳಿತ. ಅವಳ ಮುಖದಲ್ಲಿರೋ ಆ ಆತಂಕವನ್ನ ನೋಡಿ ಆದಿತ್ಯ ಪೂರ್ತಿ ಕಳವಳದಿಂದ ಕೇಳ್ದ, ಯಾರು ಕವನ ಈ ಗುರೂಜಿ? ಕೇವಲ ಅವರು ಒಂದು ಕಾಲ್ ನಿನ್ನ ಮುಖದಲ್ಲಿ ಇಷ್ಟೊಂದು ಟೆನ್ಷನ್ ತಂದಿದೆ ಅಲ್ಲ, ಏನಾಯಿತು? ಹೀಗೆ ಹೇಳ್ತಾ ಅವನು ತನ್ನ ಬೆರಳುಗಳಿಂದ ಕವನಾಳ ಹಣೆಯನ್ನ ಪೂರ್ತಿ ಜೆಂಟಲ್ ಆಗಿ ಸವರೋಕೆ ಸ್ಟಾರ್ಟ್ ಮಾಡ್ದ. ಅದು ಅದು ಗುರೂಜಿ. ಕವನ ಮಾತಾಡುವಾಗ ಎಡುತ್ತಿರುವುದನ್ನು ನೋಡಿ ಆದಿತ್ಯ ಇನ್ನಷ್ಟು ಚಿಂತಿತನಾಗಿ ಹೆಸಿಟೆಂಟ್ ವಾಯ್ಸ್ನಲ್ಲಿ ಕೇಳ್ದ, ಈಸ್ ಎವ್ರಿಥಿಂಗ್ ಫೈನ್ ಅಲ್ವಾ ಕವನ? ಈ ಮಧ್ಯರಾತ್ರಿಲಿ ಕಾಲ್ ಮಾಡೋಕ್ಕೆ ಯಾವುದಾದ್ರೂ ಸೀರಿಯಸ್ ಮ್ಯಾಟ್ರ್ ಇದೆಯಾ? ಆದಿತ್ಯನ ಕಣ್ಗಳಲ್ಲಿರೋ ಆ ಸಾವಿರಾರು ಪ್ರಶ್ನೆಗಳು ಮತ್ತು ಹಿಂಜರಿಕೆಯನ್ನು ನೋಡಿ ಕವನ ಹೇಗೋ ಮಾಡಿ ತನ್ನನ್ನು ತಾನು ಪೂರ್ತಿ ಕಂಟ್ರೋಲ್ ಮಾಡಿಕೊಂಡ್ಳು. ಒಂದು ಫೇಕ್ ಸ್ಮೈಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಹೇಳಿದ್ಲು, ಗುರೂಜಿ, ಅವರು ನನ್ನ ಗುರುಗಳು ಆದಿತ್ಯ. ನಾನಿವತ್ತು ಲೈಫ್ನಲ್ಲಿ ಏನಾಗಿದ್ದೀನೋ ಅಥವಾ ಏನೇ ಅಚೀವ್ ಮಾಡಿದ್ದೀನೋ ಅದಕ್ಕೆಲ್ಲ ಅವರೇ ಕಾರಣ. ಹೀಗೆ ಹೇಳ್ತಾ ಅವಳು ಸಡನ್ ಆಗಿ ಸೀರಿಯಸ್ ಆದ್ಲು. ಆದಿತ್ಯನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಕವನ ಫುಲ್ ಸೀರಿಯಸ್ ಆಗಿ ಹೇಳಿದ್ಲು, ನನ್ನ ಲೈಫ್ನ ಮೇಲೆ ಫಸ್ಟ್ ರೈಟ್ಸ್ ಇರೋದು ಕೇವಲ ಗುರೂಜಿಗೆ ಮಾತ್ರ ಆದಿತ್ಯ. ಅವರು ಒಂದು ಸಣ್ಣ ಸನ್ನೆ ಅಥವಾ ಸಿಗ್ನಲ್ಗಾಗಿ ನಾನು ಏನನ್ನು ಬೇಕಾದರೂ ಮಾಡಬಲ್ಲೆ. ಈ ಲೈಫಲ್ಲಿ ನನಗಿಂತ ಮೊದಲು ಅವರೇ ಎಲ್ಲದರ ಮೇಲೆ ಅಧಿಕಾರ ಹೊಂದಿದ್ದಾರೆ. ಹೀಗೆ ಹೇಳುವಾಗ ಕವನ ಯಾವುದೋ ಒಂದು ಪೂರ್ತಿ ಆಳವಾದ ಆಲೋಚನೆಗಳಲ್ಲಿ ಕಳೆದು ಹೋದಂತೆ ಕಾಣಿಸಿದ್ಲು. ಆದಿತ್ಯ ಅವಳನ್ನೇ ಪೂರ್ತಿ ಸಸ್ಪೀಸಿಯಸ್ ಆಗಿ ನೋಡ್ತಿದ್ದ. ಅವನು ಏನಾದರೂ ಪ್ರಶ್ನೆ ಕೇಳೋ ಮೊದಲೇ ಕವನ ಅವನನ್ನು ಪೂರ್ತಿ ಅಡ್ಡಪಡಿಸಿ ನಗ್ತಾ ಹೇಳಿದ್ಲು, ಇವತ್ತು ನನ್ನ ಬರ್ಡೇ ಆದಿತ್ಯ, ಮತ್ತು ಪ್ರತಿ ವರ್ಷ ಗುರೂಜಿ ಅವರೇ ನನಗೆ ಮೊದಲನೇದಾಗಿ ವಿಶಸ್ ತಿಳಿಸಿ ಆಶೀರ್ವಾದ ಮಾಡ್ತಾರೆ. ಬಹುಶಃ ಅದಕ್ಕಾಗಿಯೇ ಅವರು ಪದೇ ಪದೇ ನನಗೆ ಕಾಲ್ ಮಾಡ್ತಾ ಇರಬೇಕು. ಕವನ ಪೂರ್ತಿ ನ್ಯಾಚುರಲ್ ಆಗಿ ನಗ್ತಾ ಈ ಮಾತನ್ನ ಹೇಳಿದ್ಲು. ನಂತರ ಅವಳು ಪ್ರೀತಿಯಿಂದ ಆದಿತ್ಯನ ಹಣೆಯ ಮೇಲೆ ಹರಡಿರೋ ಆ ಕೂದಲನ್ನು ಸರಿಪಡಿಸಲು ಶುರು ಮಾಡಿದ್ಲು. ಕವನಾಳ ಕೈಗಳನ್ನು ಪೂರ್ತಿ ಟೈಟ್ ಆಗಿ ಹಿಡ್ಕೊಂಡು ಆದಿತ್ಯ ಕೋಪ ಮತ್ತೆ ಅಸೂಯೆ ತುಂಬಿರೋ ಧ್ವನಿಯಲ್ಲಿ ಕೇಳ್ದ, ಹಾಗಾದ್ರೆ ನಿನ್ನ ಲೈಫಲ್ಲಿ ನನಗೆಷ್ಟನೇ ನಂಬರ್ ಸಿಗುತ್ತೆ ಕವನ? ನಾನು ಯಾವ ಪೊಸಿಷನ್ನಲ್ಲಿದ್ದೀನಿ? ಹೀಗೆ ಹೇಳ್ತಾ ಅವನು ಫ್ರಸ್ಟ್ರೇಷನ್ನಿಂದ ಕವನಾಳನ್ನೇ ದಿಟ್ಟಿಸಿ ನೋಡೋಕೆ ಶುರು ಮಾಡ್ದ. ಉಫ್ ಆದಿತ್ಯ,
ನಿನ್ನಲ್ಲಿ ಕೋಪ ಮತ್ತೆ ಅಸೂಯೆ ಓವರ್ಲೋಡ್ ಆಗ್ಬಿಟ್ಟಿದೆ. ಕವನ ತನ್ನ ಮುಖವನ್ನ ಸ್ವಲ್ಪ ತಿರುಗಿಸಿ ಪ್ಲೇಫುಲ್ ಆಗಿ ಹೇಳಿದ್ಲು. ಅವ್ರು ನನ್ನ ಗುರುಗಳು ಆದಿತ್ಯ. ಆಲ್ಮೋಸ್ಟ್ ನನ್ನ ಅಜ್ಜನ ವಯಸ್ಸಿನವರು. ನಮ್ಮ ಇಡೀ ಫ್ಯಾಮಿಲಿಲಿ ಎಲ್ಲರೂ ಅವರನ್ನ ಅತೀವವಾಗಿ ರೆಸ್ಪೆಕ್ಟ್ ಮಾಡ್ತಾರೆ ಅಷ್ಟೇ. ನಂತರ ಮೆಲ್ಲಗೆ ಆದಿತ್ಯನ ಹತ್ತಿರ ಬಂದು ಮೊಣಕಾಲುಗಳ ಮೇಲೆ ಕುಳಿತು ಪೂರ್ತಿ ಸಾಫ್ಟ್ ಆಗಿ ಹೇಳಿದ್ಲು. ಮತ್ತೆ ನಿನ್ನ ವಿಷಯಕ್ಕೆ ಬಂದ್ರೆ ಆದಿತ್ಯ, ಅವಳು ಅವನ ಮೂಗಿನ ತುದಿಯ ಮೇಲೆ ಲಘುವಾಗಿ ಒಂದು ಮುತ್ತಿಕ್ಕಿ ಪಿಸುಗುಟ್ಟಿದಳು. ನೀನು ನನ್ನಿಂದ ಪೂರ್ತಿ ಡಿಫ್ರೆಂಟ್ ಆಗಿಲ್ಲ ಆದಿತ್ಯ. ನಮ್ಮಿಬ್ಬರ ಅಸ್ತಿತ್ವವೇ ಒಂದೇ. ನೀನು ನನ್ನ ಆತ್ಮದ ಒಂದು ಅವಿಭಾಜ್ಯ ಅಂಗ ಆಗಿದ್ಯಾ. ನನ್ನ ಅಸ್ತಿತ್ವ ನಿನ್ನದಕ್ಕಿಂತ ಪೂರ್ತಿ ಡಿಫ್ರೆಂಟ್ ಆಗಿದೆ ಅಂತ ಯಾರಾದರೂ ಹೇಳಿದ್ರೆ ಅದನ್ನ ಸಹಿಸ್ಕೊಳ್ಳೋ ಪವರ್ ನನಗಿಲ್ಲ ಕವನ. ಹೀಗೆ ಹೇಳ್ತಾ ಆದಿತ್ಯ ಕವನಾಳನ್ನ ತನ್ನ ತೋಳುಗಳಲ್ಲಿ ಹೇಳ್ಕೊಂಡು ಸೀರಿಯಸ್ ಆಗಿ ಕೇಳ್ದ. ಇವತ್ತು ನಿನ್ನ ಬರ್ಡೇನಾ? ಯಾಕೆ ಈ ವಿಷಯನ ನೀನು ನನ್ನ ಹತ್ರ ಮೊದಲೇ ಹೇಳಲಿಲ್ಲ? ನಿನಗೆ ಫಸ್ಟ್ ವಿಶ್ ಮಾಡೋ ಪೂರ್ತಿ ಹಕ್ಕಿರೋದು ಕೇವಲ ನನಗೆ ಮಾತ್ರ, ಯಾವುದೇ ಗುರೂಜಿಗಲ್ಲ. ಆದಿತ್ಯ ಹೀಗೆ ಹೇಳಿ ಗುರೂಜಿ ಅನ್ನೋ ಹೆಸರನ್ನ ಪೂರ್ತಿ ಫ್ರಸ್ಟ್ರೇಷನ್ನಿಂದ ಹೇಳ್ತಾ ಕವನಾಳನ್ನ ದಿಟ್ಟಿಸ್ದ. ಇದನ್ನ ಕೇಳಿದ ಕವನ ಒಂದು ಕ್ಷಣ ಕೋಪದ ಕಣ್ಣುಗಳಿಂದ ಆದಿತ್ಯನತ್ತ ನೋಡಿದ್ಲು. ಅವಳ ಆ ಲುಕ್ ನೋಡಿದ್ರೆ ಯಾವುದೋ ಒಂದು ಸೀಕ್ರೆಟ್ ಅಡಗಿದೆ ಅನ್ನೋದು ಪಕ್ಕಾ ಆಗ್ತಿತ್ತು. ನಂತರ ಸ್ವಲ್ಪ ಹೊತ್ತು ಯಾವುದೋ ಆಳವಾದ ಆಲೋಚನೆಯಲ್ಲಿ ಮುಳುಗಿ ಅವಳು ಒಂದು ಮಿಸ್ಟೀರಿಯಸ್ ಸ್ಮೈಲ್ ಮಾಡ್ತಾ ಹೇಳಿದ್ಲು. ಲಿಸನ್ ಆದಿತ್ಯ, ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಗುರೂಜಿಗೆ ಈ ರೀತಿ ಅವಮಾನ ಮಾಡಿದರೆ ನಾನು ಅವನ್ನ ಅಲ್ಲೇ ಫಿನಿಶ್ ಮಾಡ್ತಿದ್ದೆ. ಬಟ್ ನಿನಗ ರೈಟ್ಸ್ ಇದೆ. ಹೀಗೆ ಹೇಳ್ತಾ ಕವನ ಪೂರ್ತಿ ಸೀರಿಯಸ್ ಆಗಿ ಅಲ್ಲಿಂದ ಎದ್ದು ನಿಂತಳು. ಆದಿತ್ಯ, ಈಗ ನೀನು ಪೂರ್ತಿ ರಿಲ್ಯಾಕ್ಸ್ ಆಗಿ ಮಲಗು. ನಾಳೆ ನಮಗೆ ತುಂಬ ಕೆಲಸ ಇದೆ, ಮತ್ತು ನಾಳೆನೇ ನಾವು ಇಲ್ಲಿಂದ ರಿಟರ್ನ್ ಆಗಬೇಕು ಎಂದು ಕವನ ಹೇಳಿದ್ಲು. ಆದರೆ ಆದಿತ್ಯ ಅವಳನ್ನು ಬಿಡೋಕೆ ತಯಾರಿರಲಿಲ್ಲ. ಅವನು ಅವಳನ್ನು ಸೊಂಟದಿಂದ ಪೂರ್ತಿ ಟೈಟ್ ಆಗಿ ಹಿಡಿದು ತನ್ನ ಕಡೆಗೆ ಹೇಳ್ಕೊಂಡು ಬೆಡ್ ಮೇಲೆ ಮಲಗಿಸ್ದ. ಅವಳ ಮೇಲೆ ಬಂದು ಒಂದು ರೀತಿಯ ತಣ್ಣನೆಯ ಧ್ವನಿಯಲ್ಲಿ ಹೇಳ್ದ, ನೀನು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗ್ತಿದ್ಯಾ ಕವನ? ಆದಿತ್ಯ ಹೀಗೆ ಕೇಳಿದ ತಕ್ಷಣ ಕವನ ಏನನ್ನೋ ಹೇಳೋಕ್ಕೆ ಟ್ರೈ ಮಾಡಿದ್ಲು. ಆದರೆ ಆದಿತ್ಯ ಅವಳ ತುಟಿಗಳ ಮೇಲೆ ಬೆಳ್ಳಿಟ್ಟು ಅವಳನ್ನು ಸೈಲೆಂಟ್ ಮಾಡ್ದ. ಅವಳ ಹತ್ರ ಹೋಗಿ ಅವಳ ತುಟಿಗಳನ್ನು ಲಘುವಾಗಿ ಚುಂಬಿಸ್ತಾ ಅವನು ಹೇಳ್ದ, ಶ್, ನನಗೆ ಕೇವಲ ನೀನು ಬೇಕು ಕವನ. ನಿನ್ನನ್ನು ನನ್ನೊಳಗೆ ಪೂರ್ತಿಯಾಗಿ ಫೀಲ್ ಮಾಡಬೇಕು. ನನ್ನ ಪ್ರತಿ ಉಸಿರಲ್ಲಿ ನೀನನ್ನು ಪೂರ್ತಿ ಆಳವಾಗಿ ಅನುಭವಿಸಬೇಕು. ನಂತರ ಆದಿತ್ಯ ತಾನೇ ಆ ಮೌನವನ್ನು ಮುರಿದು ಕವನಾಳ ಕಿವಿಯಲ್ಲಿ ಮೆಲ್ಲಗೆ ಪಿಸಿಗುಟ್ಟಿದ. ಹ್ಯಾಪಿ ಬರ್ಡೇ ಮೈ ಲವ್. ನೀನು ನನ್ನ ಲೈಫಲ್ಲಿ ನಡೆದ ಬೆಸ್ಟ್ ಥಿಂಗ್ ಕವನ. ಹೀಗೆ ಹೇಳ್ತಾ ಅವನು ತನ್ನ ತಲೆಯನ್ನು ಕವನಾಳ ತೋಳುಗಳಲ್ಲಿ ಇಟ್ಟುಕೊಂಡ. ಆ ಪ್ರೀತಿಯ ಅಪ್ಪುಗೆಯಲ್ಲಿ ಅವನು ಯಾವಾಗ ನಿದ್ದೆಗೆ ಜಾರಿದನೋ ಅವನಿಗೆ ತಿಳಿಯಲೇ ಇಲ್ಲ. ಆದಿತ್ಯ ಗಾಢ ನಿದ್ರೆಗೆ ಜಾರಿದಾಗ ಕವನಾಳನ್ನು ತನ್ನ ತೋಳುಗಳಲ್ಲಿ ಪೂರ್ತಿ ಬಿಗಿಯಾಗಿ ಹಿಡಿದುಕೊಂಡಿದ್ದ. ಆದರೆ ಕವನಾಳ ಕಣ್ಣುಗಳಿಂದ ನಿದ್ರೆ ಸಂಪೂರ್ಣವಾಗಿ ಮಾಯವಾದಂತೆ ಕಾಣ್ತಾ ಇತ್ತು. ಅವಳು ತನ್ನ ತೋಳುಗಳಲ್ಲಿ ಅಷ್ಟು ಶಾಂತವಾಗಿ ಮಲಗಿದ್ದ ಆದಿತ್ಯನ ಮುಖವನ್ನೇ ದಿಟ್ಟಿಸಿ ನೋಡಿದ್ಲು. ಅವಳು ಮೆಲ್ಲಗೆ ತನ್ನ ಫೋನ್ ಆನ್ ಮಾಡಿ ಯಾರಿಗೋ ಕೆಲವು ಮೆಸೇಜ್ಗಳನ್ನು ಪೂರ್ತಿ ಸೀಕ್ರೆಟಿವ್ ಆಗಿ ಟೈಪ್ ಮಾಡಿದ್ಲು. ಆದಿತ್ಯನನ್ನು ಅಪ್ಪಿಕೊಂಡು ನಿಲ್ಲಿಸಲು ಟ್ರೈ ಮಾಡ್ತಿದ್ದಾಗ ಸಡನ್ ಆಗಿ ಆ ಫೋನ್ ಮೆಸೇಜ್ ಬೀಪ್ ಸೌಂಡ್ ಕೇಳಿಸ್ತು. ಅವಳು ಪೂರ್ತಿ ಆಂಕ್ಸಿಯಸ್ ಆಗಿ ಮತ್ತೆ ತನ್ನ ಫೋನ್ ಚೆಕ್ ಮಾಡಿದ್ಲು. ಆ ಮೆಸೇಜ್ ಓದ್ತಾ ಕವನ ಚಿಂತಿತಳಾದ್ಲು. ಮತ್ತೆ ಆದಿತ್ಯನತ್ತ ಒಂದ್ಸಾರಿ ನೋಡಿದ್ಲು. ಆಮೇಲೆ ಏನೋ ಆಳವಾಗಿ ಯೋಚಿಸ್ತಾ ಅವಳು ಆದಿತ್ಯನಿಂದ ಮೆಲ್ಲಗೆ ದೂರ ಸರಿದು ಅವನನ್ನ ಬೆಡ್ ಮೇಲೆ ಆರಾಮವಾಗಿ ಮಲಗಿಸಿದ್ಲು. ಅವನಿಗೆ ಯಾವುದೋ ಸತ್ಯವನ್ನ ಕನ್ಫೇಸ್ ಮಾಡಬೇಕೆಂಬಂತೆ ತೇವಗೊಂಡ ಕಣ್ಣುಗಳಿಂದ ಅವನನ್ನ ನೋಡಿದ್ಲು. ಆಮೇಲೆ ಹೇಗೋ ಮಾಡಿ ತನ್ನ ಕಾಮ್ನೆಸ್ ಮರಳಿ ಪಡೆದು ಆದಿತ್ಯನ ಫೋರೆಡ್ ಮತ್ತೆ ತುಟಿಗಳಿಗೆ ಲಘುವಾಗಿ ಮುತ್ತಿಕ್ಕಿ ಕನ್ನಡಿಯ ಕಡೆಗೆ ನಡೆದಳು. ಕನ್ನಡಿಯ ಮುಂದೆ ನಿಂತು ಅವಳು ತನ್ನನ್ನು ತಾನೇ ನೋಡ್ಕೊಂಡ್ಳು. ಆಮೇಲೆ ಆ ಕನ್ನಡಿಯ ರಿಫ್ಲೆಕ್ಷನ್ ಮೂಲಕ ಆದಿತ್ಯನತ್ತ ನೋಡಿದ್ಲು. ಅವಳು ಕಣ್ಣು ಮುಚ್ಚಿ ಕೇವಲ ಕೆಲವೇ ಕ್ಷಣಗಳ ಹಿಂದೆ ಆದಿತ್ಯನ ಜೊತೆ ಕಳೆದ ಆ ರೊಮ್ಯಾಂಟಿಕ್ ಮೂಮೆಂಟ್ ಮತ್ತು ತನ್ನ ಪ್ರೀತಿಯ ನಿವೇದನೆಯನ್ನ ನೆನಪಿಸ್ಕೊಂಡ್ಳು. ಲೆಕ್ಕವಿಲ್ಲದಷ್ಟು ಕ್ಷಣಗಳಿಂದ ಆದಿತ್ಯನಿಂದ ಮರೆಮಾಡಿದ್ದ ಆ ಹಿಡನ್ ಟಿಯರ್ಸ್ ಇದ್ದಕ್ಕಿದ್ದಂತೆ ಅವಳ ಕೆನ್ನೆಗಳ ಮೇಲೆ ಹರಿಯೋಕೆ ಸ್ಟಾರ್ಟ್ ಆದ್ವು. ಅವಳ ಕೂದಲು ಕೆದರಿತ್ತು.
ತನ್ನ ಚೆದುರಿದ ಭಾವನೆಗಳು ಮತ್ತು ನೆನಪುಗಳನ್ನು ಒಟ್ಟುಗೂಡಿಸಿ ಅವಳು ತನ್ನನ್ನು ತಾನು ಸಂಯಮಿಸಿಕೊಂಡಳು. ತಲೆಯ ಮೇಲೆ ದುಪ್ಪಟ್ಟ ಕಟ್ಟಿಕೊಂಡು ಹಾಸಿಗೆಯ ಮೇಲೆ ಶಾಂತವಾಗಿ ಮಲಗಿದ್ದ ಆದಿತ್ಯನ ಕಡೆಗೆ ಆಳವಾದ ನೋಟ ಬೀರಿದಳು. ಅವಳು ತನ್ನ ಫೋನ್ ತೆಗೆದುಕೊಂಡು ರೂಮಿನಿಂದ ಹೊರ ನಡೆದಳು. ಹಾಲ್ಗೆ ಬಂದು ಮಧ್ಯದ ಮೇಜಿನ ಬಳಿ ಬಿದ್ದಿರುವ ಆದಿತ್ಯನ ಕಾರಿನ ಕೀಲಿಗಳನ್ನು ಹುಡುಕಲು ಶುರು ಮಾಡಿದ್ಲು. ಅವಳು ಆದಿತ್ಯನ ಕೈಯಲ್ಲಿದ್ದ ವಾಚ್ ಅಲ್ಲಿರೋದನ್ನ ನೋಡಿದ್ಲು. ಅದನ್ನ ಎತ್ಕೊಂಡು ಮುತ್ತಿಕ್ಕಿ ಒಂದು ರೀತಿಯ ಎಮೋಷ್ನಲ್ ಫೀಲಿಂಗಿಂದ ಐ ಲವ್ ಯು ಆದಿತ್ಯ, ಬಟ್ ಐ ವಿಲ್ ನೆವರ್ ಬಿ ಏಬಲ್ ಟು ಫರ್ಗಿವ್ ಯು ಎಂದು ಹೇಳಿದಳು. ಅವಳು ವಾಚನ್ನು ಅಲ್ಲೇ ಟೇಬಲ್ ಮೇಲೆ ಇಟ್ಟು ಹೊರಟೋದ್ಲು.